ಬ್ರಹ್ಮಣೇ ನಮಃ. ಅತ ಬ್ರಾಹ್ಮ್ಯೇ ಮಹಾಪುರಾಣೆ ಷಟ್ತ್ರಂಶದಧಿಕ ದ್ವಿಶತತಮೋಧ್ಯಾಯ 236ನೇ ಅಧ್ಯಾಯವು. ಮುನಿಗಳಿಂತೆಂದರು, ಎಲೈ ವ್ಯಾಸಮುನಿಯೇ, ನಿನ್ನ ಬಾಯೆಂಬ ಸಮುದ್ರದಲ್ಲಿ ಹುಟ್ಟಿದ ಮಾತೆಂಬ ಅಮೃತವನ್ನು ಪಾನ ಮಾಡುತ್ತಿರುವ ನಮಗೆ ತೃಪ್ತಿಯುಂಟಾಗಲಿಲ್ಲ. ಆದುದರಿಂದ ಎಲೆ ಮುನಿಯೇ, ಮೋಕ್ಷವನ್ನುಂಟು ಮಾಡುವ ಯೋಗವನ್ನು ಸಾಂಖ್ಯವನ್ನು ವಿಸ್ತಾರವಾಗಿ ಹೇಳು, ನಮಗೆ ಕೇಳಬೇಕೆಂಬ ಆಸೆಯೂ ಇರುವುದು. ಎಲೆ ಪರಬ್ರಹ್ಮನಾದ ವ್ಯಾಸನೇ, ಶ್ರೋತ್ರಿಯನೂ ಬುದ್ಧಿವಂತನೂ ಯಜ್ಞವನ್ನು ಮಾಡತಕ್ಕವನು ಪ್ರಸಿದ್ಧನೂ ಜ್ಞಾನಿಯೂ ಅಸೂಯೆ ಇಲ್ಲದವನು ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ಮನಸ್ಸುಳ್ಳವನೂ ಆದ ಮನುಷ್ಯನು ಪರಬ್ರಹ್ಮ ಸ್ವರೂಪವನ್ನು ಹೇಗೆ ತಿಳಿಯುವನು? ತಪಸ್ಸು, ಬ್ರಹ್ಮಚರ್ಯ, ವೈರಾಗ್ಯ, ಸೂಕ್ಷ್ಮಬುದ್ಧಿ, ಜ್ಞಾನ, ಯೋಗ ಇವುಗಳಿಂದ ತಿಳಿಯಬಹುದೇ? ನಮಗೆ ಹೇಳು. ಮನಸ್ಸಿಗೂ ಇಂದ್ರಿಯಗಳಿಗೂ ಏಕಾಗ್ರತೆಯು ಯಾವ ಉಪಾಯದಿಂದ ಉಂಟಾಗುವುದು? ಅದನ್ನು ನೀನು ನಮಗೆ ಹೇಳಬೇಕು ಎನ್ನಲು ವ್ಯಾಸನು ಹೇಳಿದನು. ಜ್ಞಾನ, ತಪಸ್ಸು, ಇಂದ್ರಿಯ ನಿಗ್ರಹ, ಸನ್ಯಾಸ ಇವುಗಳಿಂದ ಹೊರತು ಬೇರೊಂದರಿಂದ ಯಾವ ಮನುಷ್ಯನೂ ಸಿದ್ಧಿಯನ್ನು ಸಂಪಾದಿಸುವುದಿಲ್ಲ. ಪ್ರಾಣಿಗಳ ದೇಹದಲ್ಲಿ ಬ್ರಹ್ಮನು ಪ್ರಥಮ ಸೃಷ್ಟಿಯಾದ ಪಂಚಮಹಾಭೂತಗಳೇ ವಿಶೇಷವಾಗಿ ಇಡಲ್ಪಟ್ಟಿರುವುವು. ಭೂಮಿಯ ಅಂಶದಿಂದ ಶರೀರವು ಅಡಗಿರುವುದು. ನೀರಿನ ಅಂಶವೇ ಅವಯವಗಳ ಸಂಬಂಧವು. ತೇಜಸ್ಸೇ ಕಣ್ಣುಗಳು. ಪ್ರಾಣಪಾನಾದಿ ಕಾರ್ಯಗಳೇ ವಾಯುವು. ಜಠರ, ಕರುಳು ಮುಂತಾದ ನಾಳಗಳೇ ಆಕಾಶವು. ನಡಿಗೆಯಲ್ಲಿ ವಿಷ್ಣುವೂ ಬಲದಲ್ಲಿ ಇಂದ್ರನೂ ನಾಳಗಳಲ್ಲಿ ಅಗ್ನಿಯೂ ನೆಲೆಯಾಗಿದ್ದುಕೊಂಡು ವಿಷಯಾನುಭವವನ್ನು ಮಾಡುವರು. ಕಿವಿಗಳಲ್ಲಿ ಶ್ರವಣೇಂದ್ರಿಯವೂ ದಿಗ್ದೇವತೆಯೂ ನಾಲಿಗೆಯಲ್ಲಿ ವಾಗೀಂದ್ರಿಯವೂ ಸರಸ್ವತೀ ದೇವಿಯೂ ಇರುವರು. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಈ 5 ಜ್ಞಾನೇಂದ್ರಿಯಗಳು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಎಂಬ 5 ಕರ್ಮೇಂದ್ರಿಯಗಳು ಸೇರಿ 10 ಇಂದ್ರಿಯಗಳು ಶರೀರದ ಆಹಾರ ಸಿದ್ಧಿಗೆ ಮಾರ್ಗಗಳಾಗಿರುವುವು. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೇ ಇಂದ್ರಿಯಾರ್ಥಗಳು. ಬೇರೆ ಬೇರೆ ಇಂದ್ರಿಯಗಳು ಇವುಗಳನ್ನು ಗ್ರಹಿಸುವುವು. ಮನಸ್ಸು ಹೃದಯ ಕಮಲವನ್ನಾಶ್ರಯಿಸಿ ಇಂದ್ರಿಯಗಳು ಕೆಲಸ ಮಾಡುವಂತೆ ಪ್ರೇರೇಸುವುದು. ಈ ಇಂದ್ರಿಯಗಳಿಗೆಲ್ಲ ಮನಸ್ಸೇ ಅಧಿಪತಿಯು. ಮನಸ್ಸಿನ ಅಪ್ಪಣೆಯಿಂದಲೇ ಇಂದ್ರಿಯಗಳು ಕೆಲಸವನ್ನು ಮಾಡುತ್ತಲಿರುವುವು. ಇಂದ್ರಿಯಗಳಿಗೂ ಇಂದ್ರಿಯಾರ್ಥಿಗಳಿಗೂ ಮನಸ್ಸೇ ಸ್ವಾಭಾವಿಕವಾದ ಶಕ್ತಿ ಸ್ವರೂಪವಾಗಿರುವುದು. ಪ್ರಾಣಿಗಳ ಶರೀರದಲ್ಲಿ ನಡೆಯುವ ಪ್ರಾಣಾಪಾನರೂಪವಾದ ವಾಯುವಿನ ವ್ಯಾಪಾರವೇ ಜೀವವೆನಿಸುವುದು. ಸತ್ವಾದಿ ಗುಣಗಳು ಚೇತನ ವಸ್ತುವಲ್ಲ, ಅವುಗಳಿಗೆ ಆಶ್ರಯವೂ ಇಲ್ಲ. ಸತ್ವವೆಂದರೆ ಬಲವು. ಆ ಬಲವನ್ನು ತೇಜಸ್ಸು ಸೃಷ್ಟಿಸುವುದು. ಇದು ಗುಣಗಳನ್ನು ಹುಟ್ಟಿಸುವುದಿಲ್ಲ. ಈ ರೀತಿಯಲ್ಲಿ ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಇಂದ್ರಿಯಾರ್ಥ 5, ಮನಸ್ಸು, ಜೀವ ಈ 17 ತತ್ವಗಳಿಂದ ದೇಹವಾಗಿರುವುದು. ಈ ದೇಹವು 16 ಗುಣಗಳಿಂದ ಕೂಡಿರುವುದು. ಎಲೆ ಋಷಿಗಳೇ, ಬುದ್ಧಿವಂತನಾದ ಜೀವನು ತನ್ನ ಮನಸ್ಸಿನಿಂದಲೇ ಆತ್ಮವನ್ನು ತಿಳಿಯುವನು. ಈ ಆತ್ಮವನ್ನು ಕಣ್ಣಿನಿಂದ ನೋಡಲಾಗುವುದಿಲ್ಲ. ಇವನು ಇತರ ಇಂದ್ರಿಯಗಳಿಗೂ ಗೋಚರನಲ್ಲ. ಆ ಪರಮಾತ್ಮನು ಪ್ರಕಾಶವಾದ ಮನಸ್ಸಿಗೆ ಮಾತ್ರ ಗೋಚರನಾಗುವನು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಇಂದ್ರಿಯ ವಿಷಯಗಳಲ್ಲದ, ಶರೀರವಿಲ್ಲದ, ನಾಶರಹಿತನೂ ಇಂದ್ರಿಯಗಳಲ್ಲದವನೂ ಆದ ಪರಮಾತ್ಮನನ್ನು ನಮ್ಮ ಶರೀರದಲ್ಲಿಯೇ ನೋಡಬೇಕು. ಸಮಸ್ತ ಮನುಷ್ಯ ಶರೀರದಲ್ಲಿಯೂ ವ್ಯಕ್ತನಾಗದೇ ಇರುತ್ತಿರುವ ಪರಮ ಪೂಜ್ಯನಾದ ಪರಮಾತ್ಮನನ್ನು ಯಾವ ಜೀವನು ತಿಳಿಯುವನೋ ಅವನು ಪರಬ್ರಹ್ಮನೇ ಆಗುವನು. ಜ್ಞಾನಿಗಳಾದವರು ವಿದ್ಯೆಯಿಂದಲೂ ವಿನಯಾದಿ ಸದ್ಗುಣಗಳಿಂದಲೂ ಕೂಡಿದ ಬ್ರಾಹ್ಮಣನಲ್ಲಿಯೂ, ಗೋವಿನಲ್ಲಿಯೂ, ಆನೆಯಲ್ಲಿಯೂ, ನಾಯಿಯಲ್ಲಿಯೂ, ಚಂಡಾಲನಲ್ಲಿಯೂ ಇರುವ ಅಶ್ವತ್ಥ ತತ್ವವನ್ನು ಸಮಾನ ಭಾವದಿಂದ ತಿಳಿಯುವರು. ಯಾವ ಪರಮಾತ್ಮನಿಂದ ಈ ಸಮಸ್ತ ಪ್ರಪಂಚವೂ ವ್ಯಾಪಿಸಿರುವುದೋ ಆ ಒಂದೇ ಮಹಾತತ್ವ ಸ್ವರೂಪವಾದ ಪರಮಾತ್ಮನು ಸಮಸ್ತ ಚರಾಚರ ಪ್ರಾಣಿಗಳಲ್ಲಿಯೂ ವಾಸವಾಗಿರುವನು. ಸಮಸ್ತ ಪ್ರಾಣಿಗಳಲ್ಲಿಯೂ ಆತ್ಮತತ್ವವು ಇರುವುದೆಂದು, ಎಲ್ಲ ಪ್ರಾಣಿಗಳು ಆತ್ಮತತ್ವದಲ್ಲಿ ಇರುವುದೆಂದು ಯಾವಾಗ ಜೀವನು ತಿಳಿಯುವನೋ ಆಗ ಜೀವನು ಪರಬ್ರಹ್ಮ ಸ್ವರೂಪನಾಗುವನು. ಎಲ್ಲಿಯ ಪರ್ಯಂತವಾಗಿ ಮನಸ್ಸಿನಲ್ಲಿ ಆತ್ಮಸ್ವರೂಪವನ್ನು ಧ್ಯಾನ ಮಾಡುತ್ತಿರುವನೋ ಅಲ್ಲಿಯ ಪರ್ಯಂತವಾಗಿ ಆ ಮನಸ್ಸು ಆತ್ಮತತ್ವದಲ್ಲಿರುವುದು. ಯಾವ ಜೀವನು ಯಾವಾಗಲೂ ತನ್ನ ಮನಸ್ಸನ್ನು ಆತ್ಮತತ್ವದಲ್ಲಿಯೇ ನೆಲೆಸಿಕೊಳ್ಳುವನೋ ಆಗ ಅವನು ಮುಕ್ತನಾಗುವನು. ತನಗೆ ಒಂದು ನಿಯತವಾದ ಸ್ಥಾನವಿಲ್ಲದ ಪರಬ್ರಹ್ಮ ಸ್ಥಿತಿಯನ್ನು ಬಯಸುವ ಸಮಸ್ತ ಪ್ರಾಣಿಗಳನ್ನೂ ತನ್ನಂತೆ ತಿಳಿದು ಅವುಗಳಿಗೆಲ್ಲ ಹಿತವನ್ನು ಬಯಸುವ ಜ್ಞಾನಿಯ ಮಾರ್ಗವನ್ನು ದೇವತೆಗಳೂ ಅರಿಯರು. ಆಕಾಶದಲ್ಲಿ ಸಂಚರಿಸುವ ಪಕ್ಷಿಗಳ ಮತ್ತು ನೀರಿನಲ್ಲಿ ಸಂಚರಿಸುವ ಮೀನುಗಳ ಮಾರ್ಗವನ್ನು ತಿಳಿಯಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಜ್ಞಾನಿಗಳ ಮಾರ್ಗವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಎಲ್ಲ ಪ್ರಾಣಿಗಳನ್ನು ಕಾಲವು ಕೊಲೆಗಾಣಿಸುವುದು.
ಆ ಕಾಲವನ್ನು ಕೊನೆಗಾಣಿಸುವುದು ಯಾವುದೆಂಬುದನ್ನು ಯಾರೂ ತಿಳಿಯರು. ಆ ವಸ್ತುವು ಮೇಲೆ ಕೆಳಗೆ ಅಡ್ಡಲಾಗಿ ನಡುವೆ ಎಲ್ಲೆಲ್ಲಿ ಪುನಃ ಪುನಃ ಹುಡುಕಿದರೂ ಸಿಕ್ಕುವುದಿಲ್ಲ. ಈ ಸಮಸ್ತ ಲೋಕಗಳು ಆ ವಸ್ತುವಿನಲ್ಲಿರುವುದು. ಈ ಲೋಕಗಳ ಹೊರಗಡೆಯಲ್ಲಿ ಏನೂ ಇರುವುದಿಲ್ಲ. ಧನುಸ್ಸಿನ ಹಗ್ಗದಿಂದ ಬಿಟ್ಟ ಬಾಣದಂತೆ ವೇಗವಾಗಿ ಇನ್ನೂ ಮುಂದೆ ಹೋದರೆ, ಮನೋವೇಗದಿಂದ ಹೋದರೂ ಆ ಸಮಸ್ತ ಪ್ರಪಂಚಕ್ಕೂ ಕಾರಣವಾದ ವಸ್ತುವಿನ ಕೊನೆಯನ್ನು ಮುಟ್ಟಲಾರೆವು. ಆ ಕಾರಣ ವಸ್ತುವಿಗಿಂತ ಸೂಕ್ಷ್ಮವಾದುದಾಗಲಿ ಸ್ಥೂಲವಾದುದಾಗಲಿ ಇಲ್ಲ. ಆ ವಸ್ತುವಿಗೆ ಎಲ್ಲ ಕಡೆಯಲ್ಲಿಯೂ ಕೈಕಾಲುಗಳು, ಕಣ್ಣು, ಮುಖಗಳು, ಕಿವಿಗಳೂ ಇರುವುವು. ಅದು ಆ ಸಮಸ್ತ ಲೋಕಗಳನ್ನು ಆವರಿಸಿರುವುದು. ಈ ಆತ್ಮತತ್ವವು ಸೂಕ್ಷ್ಮ ವಸ್ತುಗಳಿಗಿಂತ ಸೂಕ್ಷ್ಮವಾದುದು, ದೊಡ್ಡ ವಸ್ತುಗಳೆಲ್ಲಕ್ಕಿಂತಲೂ ದೊಡ್ಡದಾದುದು. ಅದು ಸಮಸ್ತ ಪ್ರಾಣಿಗಳೊಳಗೆ ಯಾವಾಗಲೂ ನೆಲೆಸಿದ್ದರೂ ಕಾಣದೇ ಇರುವುದು. ಕ್ಷರ ಅಕ್ಷರ ಎಂಬುದಾಗಿ ಆತ್ಮಸ್ವರೂಪವು ಎರಡು ಬಗೆಯಾಗಿರುವುದು. ಸಮಸ್ತ ಪ್ರಾಣಿಗಳಲ್ಲಿಯೂ ಇರುವ ಆತ್ಮತತ್ವವು ಪ್ರಾಣಿಗಳ ನಾಶದಿಂದ ಕಾಣದೇ ಹೋಗುವುದಾದ್ದರಿಂದ ಕ್ಷರವೆನಿಸುವುದು. ನಾಶರಹಿತವಾದ ಶ್ರೇಷ್ಠವೂ ಸರ್ವವ್ಯಾಪಿಯೂ ಆದ ತತ್ವವೇ ಅಕ್ಷರವೆನಿಸುವುದು. ಹಂಸನೆಂಬ ಹೆಸರುಳ್ಳ ಆತ್ಮನು ಸ್ವತಂತ್ರನಾಗಿ ಚರಾಚರ ಪ್ರಾಣಿಗಳೆಂಬ 9 ಬಾಗಿಲುಗಳುಳ್ಳ ಪಟ್ಟಣವನ್ನು ಮಾಡಿಕೊಂಡು ಅದರಲ್ಲಿ ವಾಸ ಮಾಡುತ್ತಿರುವನು. ನಾಶವಾಗುವುದರಿಂದ ವಿಕಾರವಾಗತಕ್ಕ ಶರೀರವುಳ್ಳ ಮನುಷ್ಯರ ಸಮೂಹದಿಂದ ಹೊರಟು ಹೋಗಿ ಉತ್ಪತ್ತಿ ಇಲ್ಲದವ ಆತ್ಮವನ್ನು ಜ್ಞಾನಿಗಳು ಹಂಸವೆನ್ನುವರು. ಕ್ಷರಸ್ವರೂಪನಾದ ಹಂಸವನ್ನು ಕೂಟಸ್ಥನಾದ ಅಕ್ಷರನನ್ನೂ ತಿಳಿದ ವಿದ್ವಾಂಸರು ನಾಶರಹಿತವಾದ ಆತ್ಮರೂಪವನ್ನು ಪಡೆದು ಪ್ರಾಣಸ್ವರೂಪವನ್ನೂ ಪುನರ್ಜನ್ಮವನ್ನೂ ಕಳೆದುಕೊಳ್ಳುವರು. ಎಲೈ ಬ್ರಾಹ್ಮಣರೇ, ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಜ್ಞಾನದಿಂದ ಕೂಡಿದ ಸಾಂಖ್ಯಾಶಾಸ್ತ್ರ ತತ್ವವನ್ನು ನಾನು ಹೇಳಿದೆನು. ಇಲ್ಲಿಂದ ಮುಂದೆ ಯೋಗದ ಕಾರ್ಯವನ್ನು ಹೇಳುವೆನು. ಬುದ್ಧಿ, ಮನಸ್ಸು, ಸಮಸ್ತ ಇಂದ್ರಿಯಗಳು ಇವುಗಳ ಏಕತ್ವ ಜ್ಞಾನವೇ ಆತ್ಮ ಸಂಬಂಧವಾದುದಾಗಿ ಶ್ರೇಷ್ಠವಾದ ಜ್ಞಾನವೆನಿಸುವುದು. ಈ ಜ್ಞಾನವನ್ನು ಬಹೀಂದ್ರಿಯ ನಿಗ್ರಹವುಳ್ಳವನು, ಶಾಂತವಾದ ಮನಸ್ಸುಳ್ಳವನು, ಆತ್ಮಸ್ವರೂಪವನ್ನು ತಿಳಿಯತಕ್ಕವನು, ಪರಿಶುದ್ಧನಾದ ಕರ್ಮವನ್ನು ಮಾಡತಕ್ಕವನು, ಬುದ್ಧಿವಂತನು, ಆತ್ಮಜ್ಞಾನದಿಂದಲೇ ಸಂತೋಷ ಪಡತಕ್ಕವನು ಆದ ಮನುಷ್ಯನು 5 ಯೋಗ ದೋಷಗಳನ್ನು ನಾಶ ಮಾಡಿ ತಿಳಿಯಬೇಕೆಂದು ವಿದ್ವಾಂಸರು ಹೇಳುವರು. ಕಾಮ, ಕ್ರೋಧ, ಲೋಭ, ಭಯ, ಸ್ವಪ್ನ ಎಂಬಿವೇ 5 ದೋಷಗಳು. ಕ್ರೋಧವನ್ನು ಶಾಂತಿಯಿಂದಲೂ, ಕಾಮವನ್ನು ಸಂಕಲ್ಪವನ್ನು ಬಿಡುವುದರಿಂದಲೂ, ಭಯವನ್ನು ಧೈರ್ಯದಿಂದಲೂ ಎಚ್ಚರಿಕೆಯಿಂದಲೂ, ಸ್ವಪ್ನವನ್ನು ಸ್ವಾತೀಕಾಹಾರ ಸೇವನೆಯಿಂದಲೂ ಜಯಿಸಬಹುದು. ಶಿಷ್ಣೋದರಗಳನ್ನು ಮನಸ್ಸಿನ ಸ್ಥೈರ್ಯದಿಂದ ರಕ್ಷಿಸಬೇಕು. ಪಾಣಿಪಾದ ದೋಷಗಳನ್ನು ಕಣ್ಣಿನ ನೋಟದಿಂದಲೂ, ಕಣ್ಣು ಮತ್ತು ಕಿವಿಗಳ ದೋಷಗಳನ್ನು ಮನಸ್ಸಿನಿಂದಲೂ, ಮನಸ್ಸು ಮತ್ತು ಮಾತುಗಳನ್ನು ಕೆಲಸದಿಂದಲೂ ಸರಿಪಡಿಸಿಕೊಳ್ಳಬೇಕು. ಢಂಬವನ್ನು ಬುದ್ಧಿವಂತರನ್ನು ಸೇವಿಸುವುದರಿಂದ ಬಿಡಬೇಕು. ಈ ರೀತಿಯಲ್ಲಿ ಭೋಗದೋಷಗಳನ್ನು ಪ್ರತಿದಿನವೂ ಎಚ್ಚರಿಕೆಯಿಂದ ಜಯಿಸುತ್ತಾ ಇರಬೇಕು. ಅಗ್ನಿಗೂ, ಬ್ರಾಹ್ಮಣರಿಗೂ, ದೇವತೆಗಳಿಗೂ ಪ್ರತಿದಿನವೂ ನಮಸ್ಕಾರ ಮಾಡಬೇಕು. ಹಿಂಸಾಕರವೂ ಒರಟುತನವೂ ಉಳ್ಳ ಮನಬಂದ ಮಾತುಗಳನ್ನಾಡುವ ಸ್ವಭಾವವನ್ನು ಬಿಡಬೇಕು. ಬ್ರಹ್ಮನ ತೇಜಸ್ಸಿನಿಂದ ತುಂಬಿದ ಶುಕ್ರವೇ ಈ ಸಮಸ್ತ ಜಗತ್ತಾಗಿ ಪಂಚಭೂತ ಸ್ವರೂಪರಾಗಿ ಚರಾಚರ ಪ್ರಾಣಿಗಳಿಂದ ಕೂಡಿರುವುದು. ಧ್ಯಾನ, ವೇದಾಧ್ಯಯನ, ದಾನ, ಸತ್ಯ, ನಾಚಿಕೆ, ಸರಳತೆ, ಸಹನೆ, ಮನಸ್ಸಿನ ಶುಚಿತ್ವ, ಇಂದ್ರಿಯ ನಿಗ್ರಹ ಇವುಗಳಿಂದ ತೇಜಸ್ಸು ಹೆಚ್ಚುವುದು. ಪಾಪಗಳು ನಾಶವಾಗುವುವು. ಸಮಸ್ತ ಪ್ರಾಣಿಗಳ ವಿಷಯದಲ್ಲಿಯೂ ಸಮಾನ ಭಾವದಿಂದಿರುತ್ತಾ ತನಗೆ ದೊರೆತದರಷ್ಟರಲ್ಲೇ ತೃಪ್ತನಾಗಿ ಪಾಪಗಳನ್ನು ಕಳೆದುಕೊಂಡು ತೇಜಸ್ಸನ್ನು ಹೊಂದಿದವನಾಗಿ ಲಘುವಾದ ಆಹಾರವನ್ನು ಮಾಡುತ್ತಾ ಇಂದ್ರಿಯಗಳನ್ನು ಜಯಿಸಿ ಕಾಮಕ್ರೋಧಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಪರಬ್ರಹ್ಮನ ಪದವಿಯನ್ನು ಅನುಭವಿಸಬೇಕು. ಮನಸ್ಸನ್ನು ಇಂದ್ರಿಯಗಳನ್ನು ಒಂದೇ ವಿಷಯದಲ್ಲಿಟ್ಟು ಧ್ಯಾನ ನಿಷ್ಠನಾಗಿ ರಾತ್ರಿಯ ಮೊದಲನೆಯ ಯಾಮದಲ್ಲಿಯೂ ಕಡೆಯ ಯಾಮದಲ್ಲಿಯೂ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಬೇಕು. ಮನಸ್ಸನ್ನು ಇಂದ್ರಿಯಗಳನ್ನು ಒಂದೇ ವಿಷಯದಲ್ಲಿಟ್ಟು ಧ್ಯಾನ ನಿಷ್ಠನಾಗಿ ರಾತ್ರಿಯ ಮೊದಲನೆಯ ಯಾಮದಲ್ಲಿಯೂ ಕಡೆಯ ಯಾಮದಲ್ಲಿಯೂ ಮನಸ್ಸನ್ನು ಆತ್ಮನಲ್ಲಿ ನೆಲೆಗೊಳಿಸಬೇಕು. ಜೀವನ ಪಂಚೇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಅಧೀನವಾಗದಿದ್ದರೂ ಪರ್ವತದ ತಪ್ಪಲಿನಿಂದ ನೀರು ಸೋರಿ ಹರಿದು ಹೋಗುವಂತೆ ಆ ಇಂದ್ರಿಯದ ಮಾರ್ಗದಿಂದ ಜ್ಞಾನವು ಸೋರಿ ನಾಶವಾಗಿ ಹೋಗುವುದು. ಆದುದರಿಂದ ಮೀನು ಹಿಡಿಯುವವನು ಮೊದಲು ಆಮೆಯನ್ನು ಹಿಡಿಯುವಂತೆ ಸಾಧಕರು ಮೊದಲು ಮನಸ್ಸನ್ನು ತನ್ನಧೀನ ಮಾಡಿಕೊಳ್ಳಬೇಕು. ಆಮೇಲೆ ಕಿವಿ, ಕಣ್ಣು, ನಾಲಿಗೆ, ಮೂಗು ಇವುಗಳನ್ನು ಸ್ವಾಧೀನಪಡಿಸಿಕೊಂಡು ಇವುಗಳೆಲ್ಲವನ್ನೂ ಮನಸ್ಸಿನಲ್ಲಿ ನೆಲೆಗೊಳಿಸಿ ಹಾಗೆಯೇ ಮನಸ್ಸಿನ ಸಂಕಲ್ಪಗಳನ್ನು ಬಿಟ್ಟು ಮನಸ್ಸನ್ನು ಆತ್ಮನಲ್ಲಿ ನೆಲೆಗೊಳಿಸಬೇಕು. ಪಂಚೇಂದ್ರಿಯಗಳನ್ನು ಮನಸ್ಸಿನಲ್ಲಿಯೂ ಮನಸ್ಸನ್ನು ಹೃದಯದಲ್ಲಿಯೂ ನೆಲೆಗೊಳಿಸಿದರೆ ಈ ಮನಸ್ಸೂ ಸೇರಿ
6 ತತ್ವಗಳು ಆತ್ಮನಲ್ಲಿ ನೆಲೆಸಿದಂತಾಗುವುದು. ಹೀಗಾದರೆ ಮನಸ್ಸು ಪರಿಶುದ್ಧವಾಗಿ ಮನಸ್ಸಿನಲ್ಲಿ ಪರಬ್ರಹ್ಮ ತತ್ವವು ಪ್ರಕಾಶಿಸುವುದು. ಹೊಗೆ ಇಲ್ಲದೆ ಉರಿಯುತ್ತಿರುವ ಬೆಂಕಿಯಂತೆಯೂ ಪ್ರಕಾಶಿಸುತ್ತಿರುವ ಸೂರ್ಯನಂತೆಯೂ ಆಕಾಶದಲ್ಲಿ ಕಾಣುವ ಮಿಂಚಿನಂತೆಯೂ ಮನಸ್ಸಿನಲ್ಲಿ ಆತ್ಮನ ಪ್ರಕಾಶ ಉಂಟಾಗುವುದು. ಆ ಆತ್ಮತತ್ವವು ಎಲ್ಲೆಡೆಯಲ್ಲಿಯೂ ವ್ಯಾಪಿಸಿರುವುದರಿಂದ ಅದರಲ್ಲಿ ಸಮಸ್ತ ಪ್ರಪಂಚವೂ ಕಾಣಿಸುವುದು. ಸೂಕ್ಷ್ಮ ಬುದ್ಧಿಯುಳ್ಳ ಬ್ರಹ್ಮನಿಷ್ಠರಾದ ಮಹಾತ್ಮರು ಅದನ್ನು ನೋಡುವರು. ವಿಶೇಷವಾದ ತಿಳುವಳಿಕೆಯುಳ್ಳವರು, ಧೈರ್ಯಶಾಲಿಗಳು, ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಮಾಡುವುದರಲ್ಲಿ ಆಸಕ್ತರು ಆದ ಯೋಗಿಗಳು ಈ ರೀತಿಯಲ್ಲಿ ಗೊತ್ತಾದ ಕಾಲದವರೆಗೆ ನಿಯಮ ವ್ರತವನ್ನು ಆಚರಿಸುತ್ತಾ ಗೋಪ್ಯವಾಗಿ ಒಬ್ಬನೇ ಕುಳಿತುಕೊಂಡು ನಾಶರಹಿತವಾದ ಪರಬ್ರಹ್ಮ ಸಾಮ್ಯವನ್ನು ಹೊಂದುವರು. ಯೋಗಿಯಾದವನು ಯೋಗ ಶಕ್ತಿಯಿಂದ ಅಜ್ಞಾನ, ಭ್ರಾಂತಿ, ವಿಕ್ಷೇಪ ಇವುಗಳನ್ನುಂಟು ಮಾಡುವ ಆಶ್ಚರ್ಯಕರವಾದ ಘ್ರಾಣ, ಶ್ರವಣ, ದರ್ಶನ, ರಸ, ಸ್ಪರ್ಶ, ಶೀತ, ಉಷ್ಣ, ವಾಯುರೂಪವಾದ ಸಕಲ ಶಕ್ತಿಗಳಿಗೂ ಹೊಸ ವಿಷಯಗಳನ್ನು ತಿಳಿಯುವ ಮತ್ತು ತೊಂದರೆಗಳನ್ನು ಪರಿಹರಿಸುವ ಶಕ್ತಿಗಳನ್ನೂ ಪಡೆದು ತತ್ವಜ್ಞನಾಗಿ ಇವುಗಳನ್ನೆಲ್ಲ ಉದಾಸೀನ ಮಾಡಿ ಈ ಶಕ್ತಿಗಳನ್ನು ಸ್ವಾಭಾವಿಕವಾಗಿ ಬಿಟ್ಟು ದೃಢವಾದ ಮನಸ್ಸುಳ್ಳವನಾಗಿ ಮೌನದಿಂದ 3 ಲೋಕದಲ್ಲಿಯೂ ಯೋಗ ವಿಷಯದಲ್ಲಿ ಹೆಚ್ಚು ತಿಳುವಳಿಕೆಯನ್ನು ಪಡೆಯಬೇಕು. ಯೋಗಿಯು ತನ್ನ ಶರೀರದ ಜಠರಾದಿ ನಾಳಗಳಲ್ಲಿ ಇವು ಪಾತ್ರೆಯಂತೆ ಅಚೇತನವಾಗಿರತಕ್ಕವುಗಳು ಎಂಬ ಬುದ್ಧಿಯಿಂದ ಬೆಟ್ಟದ ಶಿಖರದಲ್ಲಿಯೂ ದೇವಾಲಯದಲ್ಲಿಯೂ ಮಠದ ಬುಡದಲ್ಲಿಯೂ ಕುಳಿತು ಯೋಗಾಭ್ಯಾಸವನ್ನು ಮಾಡಬೇಕು. ಈ ಯೋಗಾಭ್ಯಾಸದಿಂದ ಮನಸ್ಸು ಬೇಸರವನ್ನು ಹೊಂದದೆ ಚಂಚಲವಾದ ಈ ಮನಸ್ಸು ಯಾವ ಉಪಾಯದಿಂದ ಏಕಾಗ್ರವಾಗಿ ಅಧೀನವಾಗುವುದೋ ಅದಕ್ಕೆ ತಕ್ಕಂತೆ ಪ್ರತಿದಿನವೂ ಏಕಾಗ್ರತೆಯನ್ನು ಅಭ್ಯಾಸ ಮಾಡುತ್ತಿರಬೇಕು. ಇದಕ್ಕಾಗಿ ಯೋಗಿಯು ತನ್ನ ವಾಸಕ್ಕಾಗಿ ಯಾರೂ ಇಲ್ಲದ ಮನೆಯನ್ನು ಗೊತ್ತು ಮಾಡಿಕೊಂಡು ಅಲ್ಲಿಯೇ ಅಭ್ಯಾಸ ಮಾಡುತ್ತಾ ಅಲ್ಲಿಂದ ಚಲಿಸದೇ ಇರಬೇಕು. ಯೋಗಿಯು ಅತಿಯಾಗಿ ಕೆಲಸ ಮಾಡಬಾರದು, ಮಾತನಾಡಲೂ ಬಾರದು, ಯೋಚಿಸಲೂ ಬಾರದು. ಈ 3ರ ವಿಷಯದಲ್ಲಿಯೂ ಉಪೇಕ್ಷೆಯಿಂದಿರಿಸುತ್ತಾ ನಿಯತವಾಗಿ ಆಹಾರವನ್ನು ಸೇವಿಸುತ್ತಾ ತನಗೆ ದೊರೆತಷ್ಟು ಪದಾರ್ಥಗಳಿಂದ ತೃಪ್ತನಾಗಿ ಸಮಬುದ್ಧಿಯಿಂದ ಇರಬೇಕು. ಯಾರಾದರೂ ತನ್ನನ್ನು ಹೊಗಳಿದರೂ, ತನಗೆ ನಮಸ್ಕಾರ ಮಾಡಿದರೂ ಅಥವಾ ವಿರುದ್ಧವಾಗಿ ಮಾತನಾಡಿದರೂ ಆ ಇಬ್ಬರ ವಿಷಯದಲ್ಲಿಯೂ ಸಮಾನವಾದ ಬುದ್ಧಿಯಿಂದ ಇದ್ದು ಶುಭಾಶುಭಗಳನ್ನು ಮನಸ್ಸಿನಲ್ಲಿ ತಾರದೇ ಇರಬೇಕು. ಯೋಗಿಯು ಸಮಸ್ತ ಪ್ರಾಣಿಗಳ ಶರೀರದಲ್ಲಿಯೂ ಸಂಚರಿಸುವ ವಾಯುವಿನಂತೆ ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ಸಮಬುದ್ಧಿಯಿಂದಿರುತ್ತಾ ಲಾಭಾಲಾಭಗಳ ವಿಷಯದಲ್ಲಿ ಸಂತೋಷ ದುಃಖಗಳನ್ನು ಹೊಂದದೇ ಇರಬೇಕು. ಈ ರೀತಿಯಲ್ಲಿ ಸರ್ವತ್ರ ಸಮಾನ ಬುದ್ಧಿಯುಳ್ಳ ಶಾಂತಚಿತ್ತನಾದ ಸಾಧುವು 6 ತಿಂಗಳವರೆಗೆ ಯೋಗಾಭ್ಯಾಸವನ್ನು ಮಾಡಿದರೆ ಅವನಿಗೆ ಪರವಾಗ್ರೂಪವಾದ ಶಬ್ದ ಬ್ರಹ್ಮಜ್ಞಾನ ಉಂಟಾಗುವುದು. ದುಃಖಪಡುತ್ತಿರುವ ಇತರರನ್ನು ನೋಡಿ ಅಜ್ಞಾನಿಯಾಗದೆ ಮಣ್ಣು, ಹೆಂಟೆ, ಕಲ್ಲು, ಚಿನ್ನ ಇವುಗಳಲ್ಲಿ ಸಮಾನ ಬುದ್ಧಿಯಿಂದಿರುತ್ತಾ ಅವರಿಗೆ ತನ್ನ ಶಕ್ತಿಯಾನುಸಾರವಾಗಿ ಉಪಕಾರವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕು. ವರ್ಣದಲ್ಲಿ ನೀಚನಾದರೂ ಧರ್ಮಾಸಕ್ತನಾದ ಸ್ತ್ರೀಯಾದರೂ ಅವರು ಈ ಯೋಗ ಮಾರ್ಗದಿಂದ ಉತ್ತಮವಾದ ಗತಿಯನ್ನು ಹೊಂದಬಹುದು. ಎಲೆ ಬ್ರಾಹ್ಮಣರೇ, ಕೇಳಿರಿ. ಬುದ್ಧಿವಂತರಾದವರು, ಉತ್ಪತ್ತಿ ಇಲ್ಲದವರು, ಅನಾದಿಯಾದವರು, ಮುಪ್ಪಿಲ್ಲದವರು, ಇಂದ್ರಿಯಗಳಿಗೆ ಗೋಚರನಾಗದವರೂ ಆದ ಯಾವ ಪರಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಸಾಮ್ಯವನ್ನು ಪಡೆಯುವರೋ ಅವರು ಜ್ಞಾನಿಗಳಾಗಿ ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ಹೊಂದುವರು. ಇಲ್ಲಿಗೆ ಶ್ರೀ ಬ್ರಹ್ಮಪುರಾಣದಲ್ಲಿನ ಸಾಂಖ್ಯಯೋಗ ನಿರೂಪಣಾ ಎಂಬ 256ನೆಯ ಅಧ್ಯಾಯವು ಸಮಾಪ್ತವಾದುದು.